ANM ನ್ಯೂಸ್ಗೆ ಸ್ವಾಗತ. At Peopleton Preschool Chintamani, the primary focus is on holistic child development through 9I approach. Like the child will be able to learn through exploration, creativity, play and real life experience. We believe that education in earlier childhood should go beyond education and help children develop in communication skills, social awareness and emotionally balanced and confident. Our curriculum is based on activity and it is aligned with modern learning methodologies. We incorporate phonics, STEM activities and storytelling along with art, music and yoga. Life skill programming to make learning joyful and meaningful for each child. What makes our school special is something that we give individual care and attention to each child and a strong partnership we maintain with parents. We ensure that children learn in a safe and caring along with positive environment where they feel comfortable expressing themselves and discovering their talents. As a center head, my goal is to build a strong partnership between children, parents and teachers. ಚಿಂತಾಮಣಿ ನಗರದ ಆದಿದೇವತೆ ನಾರಸಿಂಹಪೇಟೆ ಗಂಗಾಭವಾನಿಯ ಗಂಗಾ ಜಾತ್ರೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಅವಳಿ ಜಿಲ್ಲೆಗಳಲ್ಲಿ ಮನೆ ಮಾತಾದ ಚಿಂತಾಮಣಿ ನಗರದ ನಾರಸಿಂಹಪೇಟೆಯ ಶ್ರೀ ಗಂಗಾಭವಾನಿ ಅಮ್ಮನವರ 23ನೇ ವರ್ಷದ ಗಂಗಾ ಜಾತ್ರೆ ಕಾರ್ಯಕ್ರಮಗಳು ಪ್ರಯುಕ್ತ ಮೇ 26ರಂದು ಮಂಗಳವಾರ ಅಗ್ನಿಗುಂಡ ಪ್ರವೇಶ ಮತ್ತು ಅಮ್ಮನವರ ಮೆರವಣಿಗೆ ಮತ್ತು 27ರಂದು ಬುಧವಾರ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗಂಗಾ ಜಾತ್ರೆ ಪ್ರಯುಕ್ತ ನಗರದ ವಿವಿಧೆಡೆ 3 ಕಡೆ ಸಲಮುದ್ದೆ ಇಡುವ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದು, ಗಂಗಾ ಜಾತ್ರೆ ಕಾರ್ಯಕ್ರಮವು 2 ದಿನಗಳ ಕಾಲ ನೆರೆಯ ಆಂಧ್ರ ಪ್ರದೇಶದ ಪುಂಗನೂರು ಗಂಗಮ್ಮ ದೇವಿಯ ಶೈಲಿಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಇಂದಿನಿಂದಲೇ ದೇವಾಲಯವನ್ನು ವಿವಿಧ ಹಣ್ಣು ಮತ್ತು ಹೂಗಳಿಂದ ಅಲಂಕರಿಸುತ್ತಿದ್ದಾರೆ. ದೇವಾಲಯ ಸಂಪರ್ಕವಾದ ರಸ್ತೆಗಳಾದ ಗಜಾನ ವೃತ್ತದ ಪ್ರವೇಶ ದ್ವಾರದಲ್ಲಿ ಅಮ್ಮನವರ ಕಮಾನು, ತಳಿರು ತೋರಣದ ಜೊತೆಗೆ ರಸ್ತೆಯ 2 ಬದಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಗಂಗಾಭವಾನಿ ಅಮ್ಮನವರಿಗೆ ಸೇರಿದಂತೆ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನ ರಸ್ತೆಯ ಊರು ಮುಂದೆ ತಾತ್ಕಾಲಿಕವಾಗಿ ಶಕ್ತಿ ದೇವತೆಗಳಾದ ಪಿಳ್ಳೆಕಮ್ಮ, ಸಪ್ಲಮ್ಮ, ಗಂಗಮ್ಮ, ನೆರಳಮ್ಮ, ಪೂಜಮ್ಮ, ಮಾರಮ್ಮ ಹಾಗೂ ಚೋಳೇಶ್ವರಿ ಸೇರಿ 9 ಮಂದಿ ಅಕ್ಕಂದಿರನ್ನು ಪ್ರತಿಷ್ಠಾಪಿಸಿ ಅಲ್ಲಿಯೂ ತಳಿರು ತೋರಣದ ಜೊತೆಗೆ ರಸ್ತೆಯ 2 ಬದಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮಂಗಳವಾರ ಸಂಜೆ ಗಂಗಾಭವಾನಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ತಮ್ಮಟೆ, ಡೋಲು, ಆಂಧ್ರ ಪ್ರದೇಶದ ವಾಯುಪಾಡು ತಂಡದವರಿಂದ ಕೀಲು ಕುದುರೆ ಮತ್ತು ಮಹಿಳಾ ವೃಂದದವರಿಂದ ಕೊಳಲು ವಾದನ, ನೃತ್ಯ ಪ್ರದರ್ಶನ, ಮದನಪಲ್ಲಿ ತಂಡದವರಿಂದ ಬಳ್ಳಾರಿ ಡ್ರಮ್ಸ್ ವಾದನ, ಪುಂಗನೂರು ತಂಡದವರಿಂದ ವಿವಿಧ ಭಂಗಿಗಳಲ್ಲಿ ನೃತ್ಯ ಪ್ರದರ್ಶನ ಜೊತೆಗೆ ಅದ್ದೂರಿಯಾಗಿ ಇಡೀ ರಾತ್ರಿ ಮತ್ತು ಬುಧವಾರ ಮಧ್ಯಾಹ್ನದವರೆಗೂ ಮೆರವಣಿಗೆಯಲ್ಲಿ ಅಮ್ಮನವರನ್ನು ಕೊಂಡೊಯ್ದು ನಂತರ ಊರು ಮುಂದೆ ಕುರಿಗಳು ಬಲಿ ಕೊಟ್ಟ ನಂತರ ಉತ್ಸವ ಮೂರ್ತಿಯನ್ನು ಕೆಳಗೆ ಇಳಿಸಲಾಗುವುದು.